ನಾವೆಲ್ಲರೂ ಯಕ್ಷ ಪ್ರಶ್ನೆ ಅಂತ ಹೇಳುವಂತಹ ಒಂದು ಪದವನ್ನು ಕೇಳಿರ್ತೇವೆ. ಯಾವುದಾದ್ರೂ ಸಮಸ್ಯೆಗಳಿಗೆ ಅಥವಾ ಸನ್ನಿವೇಶದಲ್ಲಿ ಉತ್ತರವನ್ನು ಪಡೀಲಿಕ್ಕೆ ಆಗದೆ ಹೋದರೆ, ಅಥವಾ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗದೆ ಹೋದಂತಹ ಪಕ್ಷದಲ್ಲಿ, ಅಥವಾ ಯಾವುದಾದ್ರೂ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು ಬಹಳ ಕಷ್ಟ ಅಂತ ಆಗುವಂತಹ ಸನ್ನಿವೇಶದಲ್ಲಿ, ಅಥವಾ ಅಂತಹ ಪ್ರಶ್ನೆಗಳಿಗೆ ಯಕ್ಷ ಪ್ರಶ್ನೆ ಅಂತ ಹೇಳುವಂತಹ ಒಂದು ಪದವನ್ನು ನಾವೆಲ್ಲರೂ ಹೆಚ್ಚಾಗಿ ಬಳಸ್ತೇವೆ. ಉದಾಹರಣೆಯಾಗಿ ಹೇಳಬೇಕಾದ್ರೆ, ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ಏನೋ ಒಂದು ಸಮಸ್ಯೆಗಳಾಗ್ತದೆ, ಅಥವಾ ಯಾವುದೋ ಒಂದು ವ್ಯಕ್ತಿ ಕಾಣೆಯಾಗ್ತಾರೆ. ಅವರು ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ, ಆ ಸನ್ನಿವೇಶದಲ್ಲಿ ಏನು ನಡೆದಿದೆ ಅಂತ ಹೇಳುವಂಥದ್ದು ಕೊನೆಗೂ ನಮಗೆ ಯಾರಿಗೂ ತಿಳಿತಾ ಇಲ್ಲ ಅಂತಾದರೆ, ಆಗ ನಾವೆಲ್ಲರೂ ಇದನ್ನು ಯಕ್ಷ ಪ್ರಶ್ನೆಯಾಗಿ ಉಳಿತಲ್ಲ ಈ ಒಂದು ಸನ್ನಿವೇಶ ಅಂತ ಹೇಳುವಂಥದ್ದನ್ನು ಹೆಚ್ಚಾಗಿ ಬಳಸ್ತೇವೆ. ಹಾಗಾದರೆ ಆಡುಭಾಷೆಯಲ್ಲಿ ಇಷ್ಟೊಂದು ಪ್ರಚಲಿತವಾಗಿರುವಂತಹ ಈ ಯಕ್ಷ ಪ್ರಶ್ನೆ ಅಂತ ಹೇಳಿದರೆ ಏನು? ಇದರ ಬಗ್ಗೆ ಒಂದಷ್ಟು ವಿಮರ್ಶೆಗಳನ್ನು ಮಾಡ್ತಾ ಹೋಗಬೇಕಾದ್ರೆ, ಮಹಾಭಾರತದ ಬಗ್ಗೆ ಅಧ್ಯಯನವನ್ನು ಮಾಡಿರುವಂತಹ ಅಮಿಗನಾತ್ರ ಅಂತ ಹೇಳುವಂತಹ ಒಬ್ಬ ವಿಮರ್ಶಕರು ಮಹಾಭಾರತದ ಬಗ್ಗೆ ಬರೆದಂತಹ ಒಂದು ಪುಸ್ತಕದಲ್ಲಿ ಇದರ ಬಗ್ಗೆ ಒಂದು ಸುಂದರವಾದಂತಹ ಸನ್ನಿವೇಶ ಸಿಗ್ತದೆ. ಆ ಸನ್ನಿವೇಶದ ಕಥೆಯೊಂದಿಗೆ ಈ ಯಕ್ಷ ಪ್ರಶ್ನೆ ಅಂತ ಹೇಳಿದರೆ ಏನು, ಇದನ್ನು ಯಾರು ಕೇಳಿದ್ರು, ಯಾವ ಸಂದರ್ಭದಲ್ಲಿ ಯಾರ ಹತ್ರ ಕೇಳಿದ್ರು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳೋಣ. ಮಹಾಭಾರತದಲ್ಲಿ ಪಂಚಪಾಂಡವರು ಪಗಡೆ ಆಟದಲ್ಲಿ ಸೋತು ವನವಾಸದಲ್ಲಿರುವಂತಹ ಸಂದರ್ಭದಲ್ಲಿ 12ನೇ ವರ್ಷ ದ್ವೈತವನಕ್ಕೆ ಬರ್ತಾರೆ. ಅಲ್ಲಿ ಅವರು ಕೇವಲ ಹಣ್ಣನ್ನು ಮಾತ್ರ ತಿಂದು ಬದುಕುವಂತಹ ಒಂದು ಸಂಕಲ್ಪವನ್ನು ಮಾಡಿರ್ತಾರೆ. ಹೀಗಿರಬೇಕಾದ್ರೆ ಒಬ್ಬ ಸನ್ಯಾಸಿ ಬಂದು ತನ್ನಲ್ಲಿದ್ದಂತಹ ಬೆಂಕಿ ಉತ್ಪಾದಿಸುವಂತಹ ಒಂದು ಕೋಲನ್ನು ಒಂದು ಪ್ರಾಣಿ ತೆಗೆದುಕೊಂಡು ಹೋಗಿದೆ, ಆ ಕೋಲು ಇಲ್ಲ ಅಂತ ಆದರೆ ನನಗೆ ಯಜ್ಞ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ಸಹಾಯ ಮಾಡಿ ಅಂತ ಹೇಳಿ ಪಾಂಡವರನ್ನು ಕೇಳ್ಕೊಳ್ತಾನೆ. ಅದಕ್ಕೆ ಒಪ್ಪಿದ ಪಾಂಡವರು ಆ ಪ್ರಾಣಿಯನ್ನು ಹುಡುಕ್ತಾ ಹೋಗ್ತಾರೆ. ತುಂಬ ದೂರ ಹೋದರೂ ಪ್ರಾಣಿ ಸಿಗೋದಿಲ್ಲ. ಆದರೆ ಅವರೆಲ್ಲರಿಗೂ ಬಾಯಾರಿಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಯುಧಿಷ್ಠಿರ ಅಲ್ಲೆಲ್ಲಾದರೂ ಪಕ್ಕದಲ್ಲಿ ನೀರಿದ್ದರೆ ಅದನ್ನು ಹುಡುಕಿಕೊಂಡು ಹೋಗಿ ನೀರನ್ನು ತರಲಿಕ್ಕೆ ತನ್ನ ತಮ್ಮನಾದಂತಹ ನಕುಲನನ್ನು ಕಳಿಸ್ತಾನೆ. ನಕುಲ ನೀರನ್ನು ಹುಡುಕಿಕೊಂಡು ಹೋಗಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ಸರೋವರ ಸಿಗ್ತದೆ. ನೀರನ್ನು ಕುಡಿಲಿಕ್ಕೆ ಅಂತ ಹೇಳಿ ಬಗ್ಗಬೇಕಾದ್ರೆ ಅಲ್ಲೊಂದು ಅಶರೀರವಾಣಿ ಕೇಳಿಸ್ತದೆ. ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರನ್ನು ಕುಡಿಬೇಡ ಅಂತ ಹೇಳುವಂತಹ ಒಂದು ಮಾತು. ನಕುಲ ಅಲ್ಲೇ ಸುತ್ತಮುತ್ತ ನೋಡ್ತಾನೆ, ಅಲ್ಲಿ ಯಾರೂ ಕಾಣೋದಿಲ್ಲ. ಇದು ನನ್ನ ಭ್ರಮೆ ಇರಬೇಕು ಅಂತ ಭಾವಿಸ್ಕೊಂಡು ಆ ಮಾತನ್ನು ನಿರ್ಲಕ್ಷಿಸಿ ನೀರನ್ನು ಕುಡಿದು ಅಲ್ಲೇ ಮೂರ್ಛೆ ತಪ್ಪಿ ಬೀಳ್ತಾನೆ. ನಕುಲ ಹಿಂದಿರುಗಿ ಬಾರದೇ ಇರುವಂಥದ್ದನ್ನು ನೋಡಿದಂತಹ ಯುಧಿಷ್ಠಿರ ಅವನನ್ನು ಹುಡುಕ್ಲಿಕ್ಕೆ ಇನ್ನೊಬ್ಬ ತಮ್ಮನನ್ನು ಅದೇ ರೀತಿ ಎಲ್ಲ ತಮ್ಮಂದ್ರನ್ನು ಕಳಿಸಿ ಕೊನೆಗೆ ಯಾರೂ ಹಿಂದಿರುಗಿ ಬರದೇ ಇರಬೇಕಾದ್ರೆ ಅನುಮಾನ ಬರ್ತದೆ. ಆಗ ಸ್ವತಃ ಯುಧಿಷ್ಠಿರ ಎಲ್ಲರನ್ನೂ ಹುಡುಕಿಕೊಂಡು ಹೋಗ್ತಾನೆ. ಅವನು ಹುಡುಕ್ತಾ ಆ ಸರೋವರದ ಹತ್ರ ಬರಬೇಕಾದ್ರೆ ಅದೇ ಅಶರೀರವಾಣಿ ಯುಧಿಷ್ಠಿರನಿಗೂ ಕೇಳ್ತದೆ. ನನ್ನ ಮಾತನ್ನ ನಿರ್ಲಕ್ಷಿಸಿ ನೀರನ್ನ ಕುಡಿದಂತಹ ನಿನ್ನ ಎಲ್ಲಾ ತಮ್ಮಂದ್ರನ್ನ ಕೊಂದಿದ್ದೇನೆ, ನೀನು ಅದೇ ತಪ್ಪನ್ನ ಮಾಡಬೇಡ, ನನ್ನ ಪ್ರಶ್ನೆಗೆ ಉತ್ತರಿಸಿ ಮತ್ತೆ ನೀನು ನೀರನ್ನ ಕುಡಿ ಅಂತ ಹೇಳುವಂತಹ ಮಾತು ಮಾತ್ರ ಕೇಳಿ ಬರ್ತದೆ. ಆಗ ಯುಧಿಷ್ಠಿರ ನೀನು ಯಾರು ಅಂತ ಹೇಳಿ ಕೇಳ್ತಾ, ನನಗೆ ತಿಳಿದ ಮಟ್ಟಿಗೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತೇನೆ ಅಂತ ಹೇಳ್ತಾನೆ. ಆಗ ಆ ಅಶರೀರವಾಣಿ ಹೇಳ್ತದೆ, ನಾನೊಬ್ಬ ಯಕ್ಷ, ಈಗ ನೀನು ಮೊದಲು ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸು ಅಂತ. ಹಾಗೆ ಎಲ್ಲ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಯುಧಿಷ್ಠಿರ ಎಲ್ಲದಕ್ಕೂ ಉತ್ತರವನ್ನು ನೀಡ್ತಾನೆ. ಎಲ್ಲ ಉತ್ತರದಿಂದ ಖುಷಿಗೊಂಡಂತಹ ಆ ಯಕ್ಷ, ನೀನು ನೀರನ್ನು ಈಗ ಕುಡಿಬೋದು, ಅದರ ಜೊತೆಗೆ ಇಷ್ಟೂ ಜನ ತಮ್ಮಂದರಲ್ಲಿ ನಾನು ಯಾರನ್ನಾದರೂ ಒಬ್ಬರನ್ನ ಬದುಕಿಸಿ ಕೊಡ್ತೇನೆ, ನೀನು ಯಾರನ್ನು ಬದುಕಿಸ್ಕೊಳ್ತಿ ಅಂತ ಹೇಳಿ ಕೇಳಬೇಕಾದ್ರೆ ಯುಧಿಷ್ಠಿರ ಕೂಡಲೇ ಹೇಳ್ತಾನೆ, ನಾನು ನಕುಲನನ್ನು ಬದುಕಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅಂತ. ಆಗ ಆ ಯಕ್ಷ ಆಶ್ಚರ್ಯಗೊಂಡು ಕೇಳ್ತಾನೆ, ಭೀಮ ನಿನಗೆ ಇಷ್ಟವಾದ ತಮ್ಮ, ಅರ್ಜುನ ಇಲ್ಲದೆ ನಿನಗೆ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟಿದ್ರೂ ನೀನು ಯಾಕೆ ನಕುಲನನ್ನು ಬದುಕಿಸ್ಕೊಳ್ಳಿಕ್ಕೆ ಕೇಳಿದ್ದಿ ಅಂತ ಕೇಳಬೇಕಾದ್ರೆ ಯುಧಿಷ್ಠಿರ ಹೇಳ್ತಾನೆ, ನನ್ನ ತಂದೆಗೆ 2 ಜನ ಹೆಂಡತಿಯರು, ಅವರಿಬ್ಬರು ನನಗೆ ತಾಯಂದಿರು. ನಕುಲ ನನ್ನ 2ನೆಯ ತಾಯಿಯ ಮಗ. ಇಬ್ಬರೂ ತಾಯಂದಿರ ಒಬ್ಬರೊಬ್ಬರಾದರೂ ಮಕ್ಕಳು ಬದುಕುವಂಥದ್ದೇ ಧರ್ಮ ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ನಾನು ನಕುಲನನ್ನು ಬದುಕಿಸ್ಕೊಳ್ಳಿಕ್ಕೆ ಕೇಳಿದೆ ಅಂತ ಹೇಳ್ತಾನೆ. ಇಂತಹ ದುಃಖದ ಸಂದರ್ಭದಲ್ಲೂ ಯುಧಿಷ್ಠಿರನ ಧರ್ಮ ಪ್ರಜ್ಞೆಯನ್ನು ನೋಡಿಕೊಂಡು ಖುಷಿಗೊಂಡಂತಹ ಯಕ್ಷ ಹೇಳ್ತಾನೆ, ಮಗನೇ, ನಾನು ನಿನ್ನ ತಂದೆ ಯಮಧರ್ಮರಾಯ, ನಿನ್ನ ಧರ್ಮ ಪ್ರಜ್ಞೆಯಿಂದ ನಾನು ಸಂತುಷ್ಟನಾಗಿದ್ದೇನೆ, ಜೊತೆಗೆ ನಿನ್ನ ಎಲ್ಲ ತಮ್ಮಂದರ ಜೀವವನ್ನು ಮರಳಿ ಕೊಡ್ತಾ ಇದ್ದೇನೆ ಅಂತ ಹೇಳಿ ಎಲ್ಲರನ್ನೂ ಬದುಕಿಸ್ತಾನೆ. ಇದರ ಜೊತೆಗೆ ಅಜ್ಞಾತವಾಸದ ಸಂದರ್ಭದಲ್ಲಿ ನಿಮ್ಮನ್ನು ಯಾರೂ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಒಂದು ವರವನ್ನು ನೀಡ್ತಾನೆ. ಇಲ್ಲಿ ಯಕ್ಷನ ರೂಪದಲ್ಲಿ ಬಂದಂತಹ ಯಮಧರ್ಮರಾಯ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಕಷ್ಟಕರವಾದಂತಹ ಹಲವಾರು ಪ್ರಶ್ನೆಗಳನ್ನು ಯುಧಿಷ್ಠಿರನ ಹತ್ರ ಕೇಳ್ತಾನೆ. ಯುಧಿಷ್ಠಿರ ಎಲ್ಲದಕ್ಕೂ ಸಮರ್ಪಕವಾಗಿ ಉತ್ತರಿಸಿ ತನ್ನ ತಮ್ಮಂದರನ್ನೆಲ್ಲ ಬದುಕಿಸ್ಕೊಂಡ ಅಂತ ಹೇಳಿದ್ವಲ್ಲ, ಅದೇ ಪ್ರಶ್ನೆಗಳನ್ನು ಯಕ್ಷ ಪ್ರಶ್ನೆ ಅಂತ ಹೇಳಿ ಕರೀತಾರೆ. ಯಕ್ಷ ಕೇಳಿದಂತಹ ಆ ಪ್ರಶ್ನೆ
ಅದಕ್ಕೆ ಯುಧಿಷ್ಠಿರ ನೀಡಿದಂತಹ ಉತ್ತರಗಳನ್ನು ಈಗ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಯಾವ ವ್ಯಕ್ತಿ ಉಸಿರಾಡ್ತಾನೆ, ಬುದ್ಧಿವಂತಿಕೆಯನ್ನು ಹೊಂದಿದ್ದಾನೆ ಹಾಗೂ ಎಲ್ಲರಿಗೂ ಬಲ್ಲವನಾಗಿದ್ದರೂ ಆತ ಬದುಕಿದ್ರೂ ಸತ್ತ ವ್ಯಕ್ತಿಗೆ ಸಮನಾಗಿರುವವನು ಯಾರು? ಈ ಪ್ರಶ್ನೆಗೆ ಯುಧಿಷ್ಠಿರ, ಯಾವ ವ್ಯಕ್ತಿ ದೇವತಾ ಕಾರ್ಯವನ್ನು ಮಾಡೋದಿಲ್ವೋ ಅಥವಾ ಯಾವ ವ್ಯಕ್ತಿ ತನ್ನ ಹಿರಿಯರನ್ನು, ಕುಟುಂಬದವರನ್ನು, ಅತಿಥಿಗಳ ಸೇವೆಯನ್ನು ಮಾಡೋದಿಲ್ವೋ ಅವನು ಬದುಕಿದ್ದು ಸತ್ತಂತೆ ಅಂತ ಹೇಳಿ ಉತ್ತರಿಸ್ತಾನೆ. ಪ್ರಯಾಣಿಕನ ಒಳ್ಳೆಯ ಗೆಳೆಯ ಯಾರು? ಗೃಹಸ್ಥನ ಒಳ್ಳೆಯ ಸ್ನೇಹಿತ ಯಾರು? ರೋಗಿಯ ಸ್ನೇಹಿತ ಯಾರು? ಹಾಗೂ ಸಾವಿನ ಬಾಗಿಲಲ್ಲಿರುವವನ ಸ್ನೇಹಿತ ಯಾರು? ಈ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾನೆ, ಸಹಪ್ರಯಾಣಿಕನೇ ಪ್ರಯಾಣಿಕನ ಸ್ನೇಹಿತ, ಹೆಂಡತಿ ಗೃಹಸ್ಥನ ಸ್ನೇಹಿತೆ, ವೈದ್ಯ ರೋಗಿಯ ಸ್ನೇಹಿತ, ದಾನ ಹಾಗೂ ಧರ್ಮವೇ ಸಾಯುವ ಸ್ಥಿತಿಯಲ್ಲಿರುವವನ ಸ್ನೇಹಿತ ಅಂತ ಹೇಳಿ. ಧರ್ಮದ ಆಧಾರ ಯಾವುದು? ಖ್ಯಾತಿ ಯಾವುದರಿಂದ ಬರ್ತದೆ? ಸ್ವರ್ಗದ ಮೂಲ ಯಾವುದು? ಋಷಿಯ ಮೂಲ ಯಾವುದು? ಇದಕ್ಕೆ ಯುಧಿಷ್ಠಿರ ಉತ್ತರಿಸ್ತಾ, ಉದ್ಯೋಗ ಅಥವಾ ಉದ್ಯಮವೇ ಧರ್ಮದ ಮೂಲ, ದಾನದಿಂದ ಖ್ಯಾತಿ ಬರ್ತದೆ, ಸತ್ಯವೇ ಸ್ವರ್ಗದ ಮೂಲ, ಪುಣ್ಯದ ಕೆಲಸವೇ ಋಷಿಯ ಮೂಲ ಅಂತ ಹೇಳ್ತಾನೆ. ಶ್ರೀಮಂತರಲ್ಲಿ ಅತ್ಯಂತ ಉತ್ತಮರು ಯಾರು? ಅತ್ಯಂತ ಉನ್ನತ ಶ್ರೀಮಂತಿಕೆ ಯಾವುದು? ಪಡೆಯಲು ಉತ್ತಮವಾದದ್ದು ಯಾವುದು? ಎಲ್ಲರಲ್ಲಿಯೂ ಅತ್ಯಂತ ಸಂತೋಷದಿಂದ ಇರುವವನು ಯಾರು? ದುಡಿಮೆ ಅಥವಾ ಉದ್ಯೋಗವನ್ನು ಮಾಡ್ತಾ ಇರುವವನು ಶ್ರೀಮಂತರಲ್ಲಿ ಉತ್ತಮನು, ಜ್ಞಾನವನ್ನು ಹೊಂದಿದವನು ಅತಿ ಶ್ರೀಮಂತ. ಪಡೆಯಲು ಯೋಗ್ಯವಾದದ್ದು ಆರೋಗ್ಯ, ಅದೇ ರೀತಿ ಜ್ಞಾನವನ್ನು ಹೊಂದಿದವನು ಅತ್ಯಂತ ಸುಖಿಯಾದ ಜೀವಿ. ಒಬ್ಬ ವ್ಯಕ್ತಿ ಬದುಕಿರಬೇಕಾದ್ರೆ ಅವನು ಸತ್ತಿದ್ದಾನೆ ಅಂತ ಹೇಳಿ ಯಾವಾಗ ಪರಿಗಣಿಸ್ತಾರೆ? ಒಂದು ದೇಶ ಯಾವಾಗ ಸತ್ತ ದೇಶದಂತೆ ಅಂತ ಹೇಳಿ ಪರಿಗಣಿಸಲ್ಪಡ್ತದೆ? ಕಡು ಬಡತನದಲ್ಲಿರುವಂತಹ ವ್ಯಕ್ತಿಯನ್ನು ಸತ್ತಂತೆ ಅಂತ ಹೇಳಿ ಪರಿಗಣಿಸ್ತಾರೆ. ಅದೇ ರೀತಿ ಅರಾಜಕತೆಯಿಂದ ಕೂಡಿದಂತಹ ದೇಶವನ್ನು ಸತ್ತ ದೇಶಕ್ಕೆ ಹೋಲಿಸಲಾಗ್ತದೆ. ಯಾವುದನ್ನು ಬಿಟ್ಟು ಕೊಡೋದ್ರಿಂದ ವ್ಯಕ್ತಿ ಎಲ್ಲರಲ್ಲೂ ಒಪ್ಪಲ್ಪಡ್ತಾನೆ ಅಥವಾ ಪ್ರಿಯನಾಗಿರ್ತಾನೆ? ಯಾವುದನ್ನು ತ್ಯಜಿಸುವುದಕ್ಕೆ ಮನುಷ್ಯ ದುಃಖಿಸುವುದಿಲ್ಲ? ಯಾವುದನ್ನು ಬಿಟ್ಟು ಕೊಡೋದ್ರಿಂದ ಮನುಷ್ಯ ಸಮೃದ್ಧನಾಗ್ತಾನೆ? ಯಾವುದನ್ನು ಬಿಟ್ಟು ಕೊಡೋದ್ರಿಂದ ವ್ಯಕ್ತಿ ಸಂತೋಷಗೊಳ್ತಾನೆ? ಹೆಮ್ಮೆ, ಸ್ವಪ್ರತಿಷ್ಠೆ, ಅಹಂಕಾರವನ್ನು ಬಿಡೋದ್ರಿಂದ ವ್ಯಕ್ತಿ ಎಲ್ಲರಿಗೂ ಪ್ರಿಯನಾಗ್ತಾನೆ. ಕೋಪವನ್ನು ಬಿಡೋದ್ರಿಂದ ಯಾವತ್ತೂ ವ್ಯಕ್ತಿ ದುಃಖಿಸುವುದಿಲ್ಲ. ಅನಗತ್ಯ ಅತಿ ಆಸೆಯನ್ನು ಬಿಡೋದ್ರಿಂದ ವ್ಯಕ್ತಿ ಸಮೃದ್ಧನಾಗ್ತಾನೆ. ಮೋಹ, ಅತಿ ಆಸೆಯನ್ನು ಬಿಡೋದ್ರಿಂದ ವ್ಯಕ್ತಿ ಯಾವಾಗಲೂ ಸುಖಿಯಾಗಿರ್ತಾನೆ. ಸತ್ಯವಾದ ಜ್ಞಾನ ಯಾವುದು? ಸಮಚಿತ್ತತೆ ಅಂತ ಹೇಳಿದರೆ ಏನು? ಸಹಾನುಭೂತಿ ಅಂದ್ರೇನು? ಪ್ರಾಮಾಣಿಕತೆ ಅಥವಾ ನೇರವಾದ ಅಂತ ಹೇಳಿದರೆ ಏನು? ದೇವರ ಸಾರ ಅಥವಾ ಅದರ ತತ್ವವನ್ನು ಅರಿಯುವಂಥದ್ದೇ ನಿಜವಾದ ಜ್ಞಾನ. ಮನಸ್ಸಿನ ನೆಮ್ಮದಿಯೇ ಮನಸ್ಸಿನ ಸಮಚಿತ್ತತೆ. ಎಲ್ಲರೂ ಸಂತೋಷವಾಗಿರಲಿ ಅಂತ ಹೇಳಿ ಭಾವಿಸುವಂಥದ್ದೇ ಸಹಾನುಭೂತಿ. ಎಲ್ಲರನ್ನ ಸಮಾನವಾಗಿ ಕಾಣುವಂಥದ್ದೇ ಪ್ರಾಮಾಣಿಕತೆ ಅಥವಾ ನೇರವಾದಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ವ್ಯಕ್ತಿಯ ಅತ್ಯಂತ ದೊಡ್ಡ ಶತ್ರು ಯಾರು? ಯಾವ ರೋಗಕ್ಕೆ ಮದ್ದಿಲ್ಲ? ಶ್ರೇಷ್ಠ ಅಥವಾ ಗೌರವಾನ್ವಿತ ವ್ಯಕ್ತಿ ಯಾರು? ಹಾಗೂ ಶ್ರೇಷ್ಠವಲ್ಲದ ವ್ಯಕ್ತಿ ಯಾರು? ಈ ಪ್ರಶ್ನೆಗೆ ಯುಧಿಷ್ಠಿರ, ಕೋಪ ವ್ಯಕ್ತಿಯ ಅತ್ಯಂತ ದೊಡ್ಡ ಶತ್ರು. ಅತಿಯಾಸೆ ಅಂತ ಹೇಳುವಂತಹ ರೋಗಕ್ಕೆ ಮದ್ದಿಲ್ಲ. ಎಲ್ಲರೂ ಸಂತೋಷವಾಗಿರಲಿ ಅಂತ ಹೇಳಿ ಭಾವಿಸುವವನೇ ಅತ್ಯಂತ ಶ್ರೇಷ್ಠ ಅಥವಾ ಗೌರವಾನ್ವಿತ ವ್ಯಕ್ತಿ. ಯಾರಿಗೆ ಕರುಣೆ ಅಥವಾ ಸಹಾನುಭೂತಿ ಇಲ್ವೋ ಅವನು ಯಾವತ್ತೂ ಶ್ರೇಷ್ಠ ಆಗಲಾರ ಅಂತ ಹೇಳ್ತಾನೆ. ಅಜ್ಞಾನ ಅಂತ ಹೇಳಿದರೆ ಏನು? ಹೆಮ್ಮೆ ಅಂತ ಹೇಳಿದರೆ ಏನು? ಆಲಸ್ಯ ಅಂದ್ರೇನು? ದುಃಖ ಅಂದ್ರೇನು? ಇದಕ್ಕೆ ಯುಧಿಷ್ಠಿರ ಉತ್ತರಿಸ್ತಾ, ತನ್ನ ಧರ್ಮದ ಬಗ್ಗೆ ತಿಳಿಯದೇ ಇರುವವನೇ ನಿಜವಾದ ಅಜ್ಞಾನಿ. ತನ್ನ ಬಗ್ಗೆ ಇರುವಂತಹ ಆತ್ಮಗೌರವವೇ ನಿಜವಾದ ಹೆಮ್ಮೆ. ಯಾರು ತನ್ನ ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ತಾ ಇಲ್ವೋ ಅವರು ನಿಜವಾದ ಆಲಸಿ. ನಿಜವಾದ ಜ್ಞಾನದ ಬಗ್ಗೆ ಇರುವಂತಹ ಆಲಸ್ಯತನವೇ ದುಃಖ ಅಂತ ಹೇಳ್ತಾನೆ. ಯಾವಾಗ ಒಬ್ಬ ವ್ಯಕ್ತಿಯನ್ನು ಬ್ರಾಹ್ಮಣ ಅಂತ ಹೇಳಿ ಪರಿಗಣಿಸ್ಬೋದು? ಆತನ ಹುಟ್ಟಿನಿಂದ, ಆತನ ಕೆಲಸದಿಂದ, ವಿದ್ಯೆಯಿಂದ ಅಥವಾ ಧರ್ಮಗ್ರಂಥಗಳನ್ನು ಕೇಳೋದ್ರಿಂದ? ಈ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾನೆ, ಯಾವುದೇ ವ್ಯಕ್ತಿ ತನ್ನ ಹುಟ್ಟಿನಿಂದಾಗಲಿ, ವಿದ್ಯಾಭ್ಯಾಸದಿಂದಾಗಲಿ ಅಥವಾ ಧರ್ಮಗ್ರಂಥಗಳನ್ನು ಓದೋದ್ರಿಂದ ಅಥವಾ ಕೇಳೋದ್ರಿಂದ ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ತನ್ನ ಕೆಲಸದಿಂದ ಅಥವಾ ಕ್ರಿಯೆಯಿಂದ ಮಾತ್ರ ಅವನು ನಿಜವಾದ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ ಅಂತ ಹೇಳಿ. ಒಬ್ಬ ವ್ಯಕ್ತಿ ತನ್ನ ಹಿತವಾದ ಮಾತಿನಿಂದ ಏನನ್ನು ಗಳಿಸ್ತಾನೆ? ಒಬ್ಬ ವ್ಯಕ್ತಿ ತನ್ನ ವಿವೇಚನೆಯನ್ನು ಬಳಸಿ ವ್ಯವಹರಿಸೋದ್ರಿಂದ ಏನನ್ನು ಗಳಿಸ್ತಾನೆ? ಒಬ್ಬ ವ್ಯಕ್ತಿಗೆ ತುಂಬ ಗೆಳೆಯರಿರೋದ್ರಿಂದ ಲಾಭ ಏನು? ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯದಲ್ಲೇ ಮುಳುಗಿದ್ರೆ ಅದರಿಂದ ಅವನಿಗಾಗುವಂತಹ ಲಾಭ ಏನು? ಒಬ್ಬ ವ್ಯಕ್ತಿ ತನ್ನ ಹಿತವಾದ ಮಾತಿನಿಂದ ಎಲ್ಲರಿಗೂ ಪ್ರಿಯನಾಗ್ತಾನೆ. ವಿವೇಚನೆಯನ್ನು ಬಳಸಿ ಕೆಲಸ ಮಾಡೋದ್ರಿಂದ ಯಾವಾಗಲೂ ಯಶಸ್ಸು ಸಿಗ್ತದೆ. ಒಬ್ಬ ವ್ಯಕ್ತಿ ಹೆಚ್ಚು ಹೆಚ್ಚು ಗೆಳೆಯರನ್ನು ಹೊಂದಿದ್ರೆ ಅವನು ಯಾವಾಗಲೂ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ.
ಒಬ್ಬ ವ್ಯಕ್ತಿ ಯಾವಾಗಲೂ ಕರ್ತವ್ಯದಲ್ಲೇ ನಿರತನಾಗಿದ್ದರೆ ಅವನು ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಆನಂದದಿಂದ ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ಯುಧಿಷ್ಠಿರ ಉತ್ತರಿಸ್ತಾನೆ. ನಿಜವಾದ ಸಂತೋಷಿ ಯಾರು? ಅತ್ಯಂತ ಆಶ್ಚರ್ಯಕರವಾದಂತಹ ವಿಷಯ ಯಾವುದು? ಸರಿಯಾದ ದಾರಿ ಯಾವುದು? ಈ ರೀತಿ ಯಕ್ಷ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಯುಧಿಷ್ಠಿರ ಹೇಳ್ತಾನೆ, ಯಾವ ವ್ಯಕ್ತಿ ಯಾರಿಂದಲೂ ಸಾಲವನ್ನು ಪಡೆಯೋದಿಲ್ವೋ, ಯಾವ ವ್ಯಕ್ತಿ ಬೇರೆಯವರ ಭೂಮಿಯಲ್ಲಿ ವಾಸವಾಗಿಲ್ವೋ, ಯಾವ ವ್ಯಕ್ತಿ ಕಡಿಮೆ ಸಾಮಾನು ಅಥವಾ ತರಕಾರಿಗಳನ್ನಾದರೂ ಬಳಸಿ ತನ್ನ ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ದಿನನಿತ್ಯ ಮಿತಕರವಾಗಿ ಬಳಸ್ತಾನೋ, ಅದನ್ನು ಉಣ್ತಾನೋ, ಅವನು ಅತ್ಯಂತ ಸಂತೋಷವಾದಂತಹ ವ್ಯಕ್ತಿ ಅಂತ ಹೇಳ್ತಾನೆ. ಆಶ್ಚರ್ಯಕರವಾದಂತಹ ವಿಷಯ ಅಂತ ಹೇಳಿದರೆ, ಈ ಜಗತ್ತಿನಲ್ಲಿ ಒಂದು ದಿನಕ್ಕೆ ಅದೆಷ್ಟೋ ಜನ ಸಾಯ್ತಾರೆ. ಆದರೂ ಬದುಕಿರುವವರು ಇನ್ನೂ ಬದುಕಿರ್ತೇವೆ ಅಂತ ಹೇಳುವಂತಹ ಮಹದಾಸಿಯನ್ನು ಹೊಂದಿರ್ತಾರಲ್ಲ, ಇದಕ್ಕಿಂತ ಹೆಚ್ಚಿನ ಆಶ್ಚರ್ಯದ ವಿಷಯ ಬೇರೊಂದಿಲ್ಲ ಅಂತ ಹೇಳ್ತಾನೆ. ಮುಂದೆ ಸರಿಯಾದ ದಾರಿ ಯಾವುದು ಅಂತ ಹೇಳುವಂತಹ ಪ್ರಶ್ನೆಯನ್ನು ಉತ್ತರಿಸ್ತಾ, ಈ ಪ್ರಪಂಚದಲ್ಲಿ ಅನೇಕ ಬುದ್ಧಿವಂತ ವ್ಯಕ್ತಿಗಳಿರ್ತಾರೆ. ಅವರೆಲ್ಲರೂ ಅವರದೇ ಆದಂತಹ ಅಭಿಪ್ರಾಯಗಳನ್ನು, ಅವರದೇ ಆದಂತಹ ತರ್ಕಗಳನ್ನು ಹೊಂದಿರ್ಬೋದು. ಧರ್ಮ ಗ್ರಂಥಗಳು ಸಹ ಬೇರೆ ಬೇರೆ ನಿಲುವನ್ನು ಹೊಂದಿದೆ. ಆದ್ದರಿಂದ ಶ್ರೇಷ್ಠನಾದಂತಹ ವ್ಯಕ್ತಿ ತನ್ನ ವಿವೇಚನೆಯಿಂದ ತೆಗೆದುಕೊಂಡ ತೀರ್ಮಾನವೇ ನಿಜವಾದ ದಾರಿ ಅಂತ ಹೇಳ್ತಾನೆ. ಇಷ್ಟೆಲ್ಲ ಉತ್ತರವನ್ನು ಕೇಳಿ ಸಂತುಷ್ಟನಾದಂತಹ ಯಕ್ಷ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಪುರುಷ ಅಂತ ಹೇಳಿದರೆ ಯಾರು? ಅಥವಾ ಮನುಷ್ಯ ಅಂತ ಹೇಳಿದರೆ ಯಾರು? ಆತ ನಿಜವಾಗ್ಲೂ ಇದ್ದಾನಾ? ಸರ್ವದಾನಿಯಾದಂತಹ ಆತ ಎಲ್ಲ ಶ್ರೀಮಂತಿಕೆಯನ್ನು ಪಡೆದವನ ಅಂತ ಹೇಳುವಂತಹ ಪ್ರಶ್ನೆ. ಇದಕ್ಕೆ ಉತ್ತರಿಸ್ತಾ ಯುಧಿಷ್ಠಿರ, ಮನುಷ್ಯನ ಪುಣ್ಯ ಕೆಲಸಗಳು ಈಗಲೂ ಈ ಭೂಮಿಯಲ್ಲಿ ನೋಡ್ಲಿಕ್ಕೆ ಸಿಗುವಂತಹ ಕಾರಣದಿಂದ ಅಂತಹ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತಾನೆ. ಯಾವ ವ್ಯಕ್ತಿ ಯಾವುದೇ ದ್ವಂದ್ವಗಳಿಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣುವವನು, ತನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಸುಖ ದುಃಖ ಯಾವುದೇ ಸಂದರ್ಭ ಇರಲಿ ಸಮಚಿತ್ತನಾಗಿದ್ದು ಧರ್ಮವನ್ನು ಪಾಲಿಸುವವನೇ ನಿಜವಾದ ಶ್ರೀಮಂತ, ಅಂತಹ ವ್ಯಕ್ತಿ ಈಗಲೂ ಈ ಭೂಮಿ ಮೇಲೆ ಇದ್ದಾನೆ ಅಂತ ಹೇಳುವಂತಹ ಉತ್ತರವನ್ನು ನೀಡ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಯುಧಿಷ್ಠಿರ ನೀಡಿದಂತಹ ಉತ್ತರದಿಂದ ಸಂತುಷ್ಟನಾದಂತಹ ಯಕ್ಷ ತನ್ನ ನಿಜ ಸ್ವರೂಪವಾದಂತಹ ಯಮಧರ್ಮನ ರೂಪವನ್ನು ತೋರಿಸಿ ಪಾಂಡವರನ್ನು ಮರುಜೀವಗೊಳಿಸಿ ಅವರಿಗೆ ವರವನ್ನು ನೀಡ್ತಾನೆ. ಹೀಗೆ ಯಕ್ಷನ ರೂಪದಲ್ಲಿ ಬಂದಂತಹ ಯಮನಿಂದ ಕೇಳಲಾದಂತಹ ಪ್ರಶ್ನೆಗಳು ಅತ್ಯಂತ ಕಷ್ಟಕರವಾಗಿದ್ದು, ಇದನ್ನು ಯುಧಿಷ್ಠಿರ ಬಿಟ್ಟರೆ ಬೇರೆ ಯಾರಿಂದಲೂ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ರೀತಿಯಲ್ಲಿತ್ತು. ಹಾಗಾಗಿ ಇವತ್ತಿಗೂ ಯಾವುದಾದ್ರೂ ಕಷ್ಟದ ಸನ್ನಿವೇಶಗಳು, ಯಾವುದಾದ್ರೂ ಕಷ್ಟದ ಪ್ರಶ್ನೆಗಳೆಲ್ಲ ಹುಟ್ಟಬೇಕಾದ್ರೆ ಆಗ ನಾವು ಯಕ್ಷ ಪ್ರಶ್ನೆ ಅಂತ ಹೇಳುವಂತಹ ಒಂದು ಪದವನ್ನು ಬಳಸ್ತೇವೆ. ಇಲ್ಲಿ ಬರುವ ಕಥೆ ಏನೇ ಇರಲಿ, ಆದರೆ ಯುಧಿಷ್ಠಿರನ ಮಾತಿನ ಮೂಲಕ ಧರ್ಮದ ಬಗ್ಗೆ ಜಗತ್ತಿಗೆ ನೀಡಿದಂತಹ ಒಂದು ಸಾರ ಎಲ್ಲರಿಗೂ ಮಾರ್ಗದರ್ಶಕ ಅಂತ ಹೇಳುವಂಥದ್ದಂತೂ ಸತ್ಯ. ಧರ್ಮ ಹಾಗೂ ಅಧರ್ಮದ ಬಗ್ಗೆ ನಮ್ಮಲ್ಲಿದ್ದಂತಹ ಎಲ್ಲ ಕನ್ಫ್ಯೂಷನ್ಸ್ಗಳಿಗೂ ಯುಧಿಷ್ಠಿರನ ಮಾತಿನ ಮೂಲಕ ಒಂದು ಒಳ್ಳೆಯ ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಹೇಳಿ ಭಾವಿಸ್ತಾ, ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇವೆ, ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.